ಬಂಧುಗಳೇ, ಒಂದು ಹೆಸರಾಂತ ಕುಟುಂಬದವರು ಐಷಾರಾಮಿ ಅರಮನೆಗಳನ್ನು ಅಥವಾ ಕಟ್ಟಡಗಳನ್ನು ಅಥವಾ ಐಷಾರಾಮಿ ಹೋಟೆಲ್ಗಳನ್ನು ಅಥವಾ ಒಂದು ಶಾಪಿಂಗ್ ಮಾಲ್ಗಳನ್ನು ಕಟ್ಟದಂತ ನಾವೆಲ್ಲ ಸಾಮಾನ್ಯವಾಗಿ ನೋಡಿರ್ತೀವಿ. ಆದರೆ ಇಲ್ಲೊಂದು ಕುಟುಂಬದವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಐಷಾರಾಮಿ ಆಗಿರ್ತಕ್ಕಂಥ ಒಂದು ಕಲ್ಲಿನ ದೇವಸ್ಥಾನವನ್ನು ಕಟ್ಟೋದು ನೋಡಿದ್ದೀರಾ? ಬನ್ನಿ, ಆ ರೀತಿ ದೇವಸ್ಥಾನ ಇರತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಮೆಲೇಬೆನ್ನೂರು ಎಂಬ ಒಂದು ಸುಂದರವಾದ ಗ್ರಾಮದಲ್ಲಿ. ಹಾಗಾದ್ರೆ ಯಾರು ಈ ಕುಟುಂಬದವರು ಅಂತೇಳಿ ನಿಮಗೆ ಯಾವ್ದಾದ್ರು ಒಂದು ಪ್ರಶ್ನೆ ಕಾಡ್ತಾ ಇದ್ರೆ, ನಿಮಗೆಲ್ಲ ಮೆಲೇಬೆನ್ನೂರು ರೈಸ್ ಅಂತ ಗೊತ್ತೇ ಇರುತ್ತೆ. ಮೆಲೇಬೆನ್ನೂರಿನಲ್ಲಿ ಏನು ರೈಸ್ ಮಿಲ್ಗಳಿದಾವಲ್ಲ, ಅವರು ಬೆನಕೊಂಡೆ ವಂಶಸ್ಥರ ಬಿಟ್ಟು ಈ ರೀತಿ ಬೆನಕೊಂಡೆ ವಂಶಸ್ಥರಿಂದ ನಿರ್ಮಿಸಲ್ಪಟ್ಟಂತ ಈ ಅದ್ಭುತ ದೇವಸ್ಥಾನವೇ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ, ಕುಂಬಳೂರು ಅಂಚೆ, ಮೆಲೇಬೆನ್ನೂರು. ನಾನು ಹೇಳಿದ್ನಲ್ಲ ಐಷಾರಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಐಷಾರಾಮಿ ಅಂದರೆ ಹೈಟೆಕ್ ಸ್ಪೆಷಾಲಿಟಿಗಳಿದಾವೆ ಅಂತಲ್ಲ, ಒಂದು ಸೇಮ್ ಈಗ ಹಿಂದಿನ ಕಾಲದಲ್ಲಿ ಅಂದರೆ ಈ ಹೊಯ್ಸಳರ ಕಾಲದಲ್ಲಿ ಅಥವಾ ಒಂದು ಚೋಳರ ಕಾಲದಲ್ಲಿ ಯಾವ ರೀತಿ ಕಲ್ಲಿನ ದೇವಸ್ಥಾನಗಳನ್ನು ಕಟ್ಟಲಾಗ್ತಿತ್ತಲ್ಲ ವಾಸ್ತುಶಿಲ್ಪ ಶೈಲಿಯಲ್ಲಿ ಒಂದು ಐಷಾರಾಮಿಯಾಗಿ, ಅದೇ ರೀತಿಯಾಗಿ ಒಂದು ವಾಸ್ತುಶಿಲ್ಪ ಅಥವಾ ಕೆತ್ತನೆಗಳು ಅಥವಾ ಅಲಂಕಾರ ಮೂರ್ತಿಗಳು ಇಡೀ ದೇವಸ್ಥಾನವನ್ನು ಕಲ್ಲಲ್ಲೇ ಕೆತ್ತಿರ್ತಕ್ಕಂಥದ್ದು ಐಷಾರಾಮಿಯಾಗಿ ಇಲ್ಲಿ ಕಂಗೊಳಿಸುತ್ತೆ. ನೋಡ್ತಾ ಇರ್ಬೋದು, ಬಾಗ್ಲೆ ಸುಮಾರು ಒಂದು 30ರಿಂದ 40 ಅಡಿಯಷ್ಟು ಎತ್ತರ ಇದೆ. ಸುತ್ತಲೂ ಕಲ್ಲಿನಲ್ಲೇ ಕಟ್ಟಡವನ್ನು ನಿರ್ಮಿಸಲಾಗಿದೆ ಈ ದೇವಸ್ಥಾನದ ಸುತ್ತಲೂ. ಇಲ್ಲಿ ಸೆಂಟ್ರಲ್ಲಿ ಒಂದು ಇದು ಮುಖ್ಯವಾಗಿ ಆರಾಧಿಸಲ್ಪಡ್ತಕ್ಕಂಥ ದೇವರು ಅಂದರೆ ಅದು ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿ, ಅವರ ಮನೆ ದೇವರು ಅಂತ ಕೂಡ ಅನಿಸುತ್ತೆ. ಅಂದರೆ ಅವರ ಆಲೋಚನೆಗಳು ನೋಡಿ ಯಾವ ರೀತಿ ಬಂದಿದೆ ಅಂದರೆ, ಒಂದು ಈ ರೀತಿ ಒಂದು ಅದ್ಭುತವಾದ ದೇವಸ್ಥಾನವನ್ನು ಕಟ್ಟಿಸ್ಬೇಕು, ಅದು ಕಲ್ಲಿನಲ್ಲೇ. ಅಂದರೆ ನೀವು ಇಲ್ಲಿಗೆ ಬಂದರೆ ನಿಜಕ್ಕೂ ನೀವು ಇದು ಜನರೇಷನ್ನಿನ ಒಂದು ದೇವಸ್ಥಾನ ಅಂತ ನಿಮಗೆ ಅನ್ಸೋದೇ ಇಲ್ಲ. ಇದು ಯಾವಾಗಲೂ 100, 200, 300 ವರ್ಷಗಳ ಹಿಂದೆ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ ಅಂತಕ್ಕಂಥದ್ದೇ ನಿಮಗೆ ಫೀಲ್ ಬರುತ್ತೆ ಹೊರತು ಈಗ 2000 ಇಸ್ವಿಯಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಂತೇಳಿ ಯಾರೊಬ್ಬರಿಗೂ ಸಹಿತ ಅನ್ಸೋದಿಲ್ಲ. ಇವರ ಆಲೋಚನೆಯ ಒಂದು ವಿಚಾರಧಾರೆ ಎಷ್ಟು ದೊಡ್ಡದಾಗಿದೆ ಅಂತಂದರೆ, ಸುತ್ತಲೂ ಈ ದೇವಸ್ಥಾನದ ಸುತ್ತಲೂ ಒಂದು ಆ ಪ್ರಾಂಗಣದಲ್ಲಿ ಒಂದು ಮೂರ್ತಿಗಳನ್ನು ಕೆತ್ತಿಸಿದ್ದಾರೆ, ಕಲ್ಲಿನಲ್ಲಿ ಮೂರ್ತಿಗಳನ್ನು ಕೆತ್ತಿಸಿದ್ದಾರೆ. ಅಂದರೆ ಕನಕದಾಸರು, ಸಂತ ಸೇವಾಲಾಲ್ರು, ಅಥವಾ ಒಂದು ಗುರು ಗೋವಿಂದ ಭಟ್ರದು, ಅಥವಾ ಶಿಶುನಾಳ ಶರೀಫರದು, ಆಮೇಲೆ ಸ್ವಾಮಿ ವಿವೇಕಾನಂದರದು, ಅಬ್ದುಲ್ ಕಲಾಂದು, ನಮಗೆ ಇತರ ದಾಸ ಪುರಂದರದಾಸರುಗಳದು, ಅಥವಾ ಕನಕದಾಸರದು, ಅಕ್ಕಮಹಾದೇವಿದು, ಬಸವಣ್ಣನವ್ರದ್ದು, ಪಂಚಪೀಠ ಗುರುಗಳದ್ದು, ಮಾದರ ಚೆನ್ನಯ್ಯರದು, ಹಾಗೆ ಅಂಬಿಗರ ಚೌಡಯ್ಯ ಅವರದಾಗಿರ್ಬೋದು, ಅಥವಾ ರಾಧಾಕೃಷ್ಣ ಪರಮಹಂಸರಿರ್ಬೋದು. ಯಾರು ಈ ಸೋಷಿಯಲ್ ರಿಫಾರ್ಮರ್ಸ್ ಅಂತ ಯಾರ್ಯಾರಿದ್ದಾರೋ, ಅಥವಾ ದಾಸ ಪುರಂದರರು ಅಂತ ಯಾರ್ಯಾರನ್ನು ಕರೆಯಲ್ಪಡ್ತಿದ್ರಂತೋ, ಅಥವಾ ಒಂದು ಈ ಸಮಾಜದ ಒಂದು ಉನ್ನತಿಗೆ ಯಾರ್ಯಾರು ಶ್ರಮಿಸಿದಂಥ ಇದು ವ್ಯಕ್ತಿಗಳದ ಎಲ್ಲಾರ್ದು ಮೂರ್ತಿಗಳನ್ನು ಈ ದೇವಸ್ಥಾನದ ಸುತ್ತಲೂ ಕೆತ್ತಲಾಗಿದೆ. ಅದಂತೂ ಇವರ ವಿಚಾರಧಾರೆಗೆ ಒಂದು ಕೈಗನ್ನಡಿಯಂತೆ ಎತ್ತಿ ಹಿಡಿಯುತ್ತೆ. ಜಾತಿ, ಭೇದ ಭಾವ, ಧರ್ಮ, ಪಂಥಗಳ ಮಿತಿಯನ್ನ ಮೀರಿದಂಥ ಒಂದು ಸುಂದರವಾದಂಥ ದೇವಸ್ಥಾನ ಈ ಮೆಲೇಬೆನ್ನೂರಿನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತಕ್ಕಂಥದ್ದು. ಈ ದೇವಸ್ಥಾನದ ಒಂದು ಈ ಸುಂದರತೆ ಅಥವಾ ಒಂದು ಈ ವಾಸ್ತುಶಿಲ್ಪತೆ ಎಷ್ಟು ಒಂದು ಫೇಮಸ್ ಆಗಿದೆ ಅಂತಂದರೆ, ಈಗ ದಾವಣಗೆರೆಯಲ್ಲಿ ಮೋಸ್ಟ್ ವಿಸಿಟೆಡ್ ದೇವಸ್ಥಾನ ಅಥವಾ ಒಂದು ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಪ್ಲೇಸ್ ಅಂತ ಏನಾದರೂ ನಾವು ಸರ್ಚ್ ಮಾಡಿದರೆ, ಮೊದಲು ಈ ದೇವಸ್ಥಾನದ ಹೆಸರನ್ನೇ ತೋರಿಸೋ ಮಟ್ಟಿಗೆ ಈ ದೇವಸ್ಥಾನ ಈಗ ಒಂದು ದಾವಣಗೆರೆಯಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ. ಈ ದಾವಣಗೆರೆ, ಶಿವಮೊಗ್ಗ, ಆಮೇಲೆ ಈ ಕಡೆ ಹಾವೇರಿ, ರಾಣೆಬೆನ್ನೂರು, ಈ ರೀತಿಯ ಹುಬ್ಬಳ್ಳಿ, ಧಾರವಾಡ, ಈ ರೀತಿಯ ಎಲ್ಲ ಸ್ಕೂಲ್ಗಳಲ್ಲೂ ಒಂದು ಹೋಗ್ಬಿಟ್ಟು ಮಕ್ಕಳು ನೋಡಿ ಹೋಗ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಈ ದೇವಸ್ಥಾನ ಮಾರ್ಪಾಡಾಗಿದೆ. ಏಕೆಂದರೆ ಇಲ್ಲಿ ನಿಮಗೆ ವರ್ಷದ 365 ದಿವಸನೂ ಕಂಟಿನ್ಯೂಸ್ ಆಗಿ ಅನ್ನದಾಸೋಹ ಅಂತಕ್ಕಂಥದ್ದು ಇರ್ತದೆ. ಅನ್ನದಾಸೋಹ ಇದ್ದರೆ ಮಕ್ಕಳಿಗೆ ಅಥವಾ ಶಾಲಾ ಮಕ್ಕಳಿಗೆ ತುಂಬ ಅನುಕೂಲ ಆಗೋದ್ರಿಂದ ಇದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ತನ್ನ ಹೆಸರನ್ನ ಇನ್ನು ಹೆಚ್ಚು ಪ್ರಖ್ಯಾತಿ ಮಾಡ್ಕೊತಾ ಇದೆ. 3ನೇ ಒಂದು ಭಾಗದಷ್ಟು ಈ ಸ್ಥಳದ ಮಹಿಮೆ ಮತ್ತು ಈ ದೇವರ ಶಕ್ತಿಯನ್ನು ಅರಿತು ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ರೆ, ಇಲ್ಲಿನ ಒಂದು ಈ ಕಲೆ, ವಾಸ್ತುಶಿಲ್ಪ, ಈ ಕಟ್ಟಡದ ಶೈಲಿ ಅಥವಾ ಈ ಶಿಲಾ ವಿನ್ಯಾಸಗಳನ್ನ ನೋಡ್ಲಿಕ್ಕೆ ಅಂತಾನೆ ಮತ್ತೊಂದು % ಜನ ಬರ್ತಾ ಇದ್ದಾರೆ. ಮತ್ತೊಂದು % ಜನ ಅಂದರೆ ಈಗ ಮಕ್ಕಳು, ಶಾಲಾ ಮಕ್ಕಳಾಗಿರ್ಬೋದು ಅಥವಾ ಟೂರಿಸ್ಟ್ಗಳಾಗಿರ್ಬೋದು, ಅವರಿಗೆ ಪ್ರಯಾಣದ ಸಂದರ್ಭದಲ್ಲಿ ಒಂದು ಒಳ್ಳೆಯ ಊಟಗಳು ಸಿಗೋದಿಲ್ಲ ಈ ದಾರಿಯಲ್ಲಿ. ಈ ದೇವಸ್ಥಾನದಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ, ಸಂಜೆ ಸ್ನ್ಯಾಕ್ಸು ಕಂಟಿನ್ಯೂ ಆಗಿ ವರ್ಷದ 365 ದಿವಸನೂ ಇರೋದ್ರಿಂದ ಇಲ್ಲಿಗೆ ಯಾವುದೇ ರೀತಿ ಅನ್ನದಾಸೋಹಕ್ಕೆ ತೊಂದರೆ ಇಲ್ಲ ಅನ್ನೋ ಕಾರಣದಿಂದ ಇದು ಅನ್ನದಾಸೋಹದ ಕೇಂದ್ರ ಆಗಿರೋದ್ರಿಂದ ಇಲ್ಲಿಗೆ ಬರ್ತಕ್ಕಂಥ ಮತ್ತು ಒಂದು ವಿಸಿಟ್ ಕೊಡ್ತಕ್ಕಂಥ ಈ ಪ್ರವಾಸಿಗರ ಸಂಖ್ಯೆ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗ್ತಲೇ ಹೋಗ್ತಾ ಇದೆ. ಅನ್ನದಾಸೋಹ ಕೇಂದ್ರಕ್ಕೆ ಹೇಗೆ ಹೋಗ್ಬೇಕು ಅಂದರೆ, ಈ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಇನ್ನು ಹಿಂಗೆ ಬಲಗಡೆ ಅಥವಾ ಒಂದು ದಾರಿ ಇದೆ, ಆ ದಾರಿ ಗಂಟ್ಲು ಹಿಂದಕ್ಕೆ ಬಂದರೆ ಒಂದು ಬೃಹದಾಕಾರದ ಅನ್ನದಾಸೋಹ ಕೇಂದ್ರ ಇದೆ. ಇನ್ನು ಇದು ಇತ್ತೀಚೆಗೆ ಆರಂಭ ಆಗಿರೋದ್ರಿಂದ ಇಲ್ಲಿ ಅಷ್ಟೊಂದು ಇನ್ನೂ ವ್ಯವಸ್ಥೆ ಮಾಡಿಲ್ಲ. ಬಟ್ ಆದರೂ ದಿನನಿತ್ಯ ಸಾವಿರಾರು ಜನಕ್ಕೆ ಅನ್ನದಾಸೋಹ ನಡೀತಾನೆ ಇರುತ್ತೆ. ಇನ್ನು ಜನಸಂಖ್ಯೆ ಹೆಚ್ಚಾದಷ್ಟು ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳು ಇನ್ನೂ ಹೆಚ್ಚಾಗಿ ನಡೆಯುತ್ತೆ ಹೋಗುತ್ತೆ. ಇದೊಂದು ಶೀರ್ಷಿಕೆ ಕೂಡ ಹಾಕಿದ್ದಾರೆ ನೋಡಿ, ಅನ್ನ ಪರಬ್ರಹ್ಮಣೇ ಸ್ವರೂಪಂ, ತುತ್ತು ಕಾಣದ ಬಳಗದ ಸುತ್ತ ನೀ ನಿಂತಿರುವಾಗ ಗತ್ತು ಮತ್ತು ಶ್ರೀಮಂತಿಕೆಯ ಲೋಭವೇಕೆ. ಅಂದ್ರೆ ಎಷ್ಟೇ ಆಸ್ತಿ ಇರ್ತಕ್ಕಂಥ ಮನುಷ್ಯನೇ ಆಗ್ಲಿ, ಈ ರೀತಿ ಅನ್ನ ಸಂತರ್ಪಣಾ ಕೇಂದ್ರಗಳಿಗೆ ಬಂದಾಗ
ಅವನು ತನ್ನ ಲೋಭ ಮದ ಮತ್ಸರಗಳನ್ನೆಲ್ಲ ಬಿಟ್ಟು ಭಕ್ತಿಯಿಂದ ನಮಸ್ಕರಿಸಿ ಊಟ ಮಾಡಬೇಕು. ಯಾವುದೇ ರೀತಿ ಅನ್ನವನ್ನು ವೇಸ್ಟ್ ಮಾಡಬಾರ್ದು. ಯಾಕೆಂದರೆ ಬೇರೆಯೊಬ್ಬರಿಗೆ ಅದು ಕಾದಿರೋ ಮೀಸಲಾಗಿರುತ್ತೆ, ನಾವು ಅದನ್ನು ಚೆಲ್ಲಿ ಹೋಗ್ತಕ್ಕಂಥದ್ದು ಮತ್ತೊಬ್ಬರಿಗೆ ಸಿಗದಂಥ ಒಂದು ಪರಿಸ್ಥಿತಿ ಉಂಟು ಮಾಡುತ್ತೆ. ಹಾಗಾಗ್ಬಿಟ್ಟು ಇಂಥ ಜಾಗಗಳಿಗೆ ಯಾವುದೇ ರೀತಿ ಅನ್ನವನ್ನು ವೇಸ್ಟ್ ಮಾಡಬೇಡಿ. ಮತ್ತು ಇಂಥ ಜಾಗಗಳಿಗೆ ಬಂದಾಗ ನಿಮ್ಮ ಆಸ್ತಿ ಮತ್ತು ದಬ್ಬಾಳಿಕೆ ದರ್ಪವನ್ನು ಎಲ್ಲೂ ತೋರಿಸ್ಬೇಡಿ ಅಂತಕ್ಕಂಥದ್ದೇ ಇದರ ಅರ್ಥ. ಅಕಸ್ಮಾತ್ ನೀವು ಏನಾದರೂ ದಾವಣಗೆರೆ ಅಕ್ಕಪಕ್ಕದವರಾಗಿದ್ದರೆ ನಿಜಕ್ಕೂ ಇಂಥ ಒಂದು ಅದ್ಭುತವಾದಂಥ ದೇವಸ್ಥಾನಕ್ಕೆ ವಿಸಿಟ್ ಮಾಡಲೇಬೇಕು. ಏಕೆಂದರೆ ಇಲ್ಲಿ ಒಂದು ಈ ಕಲೆ ವಾಸ್ತುಶಿಲ್ಪವನ್ನು ನೀವು ರಾಜರ ಕಾಲದಲ್ಲಿ ನೋಡ್ತಕ್ಕಂಥ ಕಲೆ ವಾಸ್ತುಶಿಲ್ಪದ ರೀತಿಯೇ ನೀವು ಕಾಣ್ಬೋದು. ಹಾಗಾಗ್ಬಿಟ್ಟು ದಯವಿಟ್ಟು ಈ ಹರಿಹರ ಅಥವಾ ಮೆಲೆಬೆನ್ನೂರಿನ ಸಮೀಪದಲ್ಲಿರ್ತಕ್ಕಂಥ ಈ ಮೆಲೆಬೆನ್ನೂರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮ ಫ್ಯಾಮಿಲಿ ಸಮೇತ ಎಲ್ಲರೂ ವಿಸಿಟ್ ಮಾಡಿ ಅಂತಕ್ಕಂಥದ್ದೇ ನನ್ನ ಒಂದು ಆಶಯ. ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ದಿನನಿತ್ಯದ ಜ್ಞಾನ ಭಂಡಾರಕ್ಕೆ ಮಾಹಿತಿಯುಳ್ಳ ವಿಡಿಯೋಗಳನ್ನು ನಾನು ನಿಮಗೆ ತಲುಪಿಸ್ತೀನಿ. ಧನ್ಯವಾದ.